ಹಾಯ್ ನಮಸ್ಕಾರ. ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ B.Edನ ಒಂದು ಎಲ್ಲ ಸುತ್ತು ಕೂಡ ನಡೀತಾ ಇರುವಂಥದ್ದು. ಈಗಾಗಲೇ 1ನೇ ಸುತ್ತು ಕಂಪ್ಲೀಟ್ ಆಗಿ 2ನೇ ಸುತ್ತಿಗೆ ಕಾಲಿಡ್ತಾ ಇರುವಂಥದ್ದು. ಸೊ ವಿದ್ಯಾರ್ಥಿಗಳು ಈಗ ನಿಮಗೆ ಕಾಡುವಂಥ ಕಟ್ಟಕಡೆಯ ಪ್ರಶ್ನೆ ಏನಪ್ಪ ಅಂತಂದರೆ, ನಿಮ್ಮ ಒಂದು ರಿಜೆಕ್ಷನ್ ಲಿಸ್ಟ್ ಅಂದರೆ ಆ ಫೈನಲ್ ಲಿಸ್ಟರ್ನಲ್ಲಿ ಸ್ಟಾರ್ ಮಾರ್ಕ್ ಬಂದಿದ್ದವ್ರಿಗೆ ಯಾವ ರೀತಿಯಾಗಿರುತ್ತೆ, ಮುಂದಿನ ಹಂತಗಳಲ್ಲಿ ಕಾಲೇಜ್ಗಳು ಸಿಗುತ್ತಾ ಅಂತ ನಿಮಗೆ ಗೊಂದಲ ಆಗಿರುವಂಥದ್ದು. ಸೊ ಅದ್ರ ಬಗ್ಗೆನೇ ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಕೊಂದರೆಗೂ ನೋಡಿ. ನಮ್ಮ ಚಾನಲ್ಗೆ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡದೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಶುರು ಮಾಡೋಣ ಬನ್ನಿ. ಈಗ ನಿಮಗೆ ಒಂದು ಸ್ಟಾರ್ ಮಾರ್ಕ್ ಬಂದಿರುವಂಥ ವಿದ್ಯಾರ್ಥಿಗಳು ನಿಮ್ಮ ಒಂದು ಜಿಲ್ಲೆಯಲ್ಲಿ ಬಿಟ್ಟು ನೀವು ಏನು ತಪ್ಪು ಮಾಡಿದಿರಿ ಅಂತಂದರೆ, ನಿಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ನಿಮ್ಮ ಹತ್ತಿರದಲ್ಲಿ ಯಾವ್ಯಾವ ಒಂದು ಕಾಲೇಜ್ಗಳಿವೆ ಅಂತಹ ಕಾಲೇಜ್ಗಳಿಗೆ ಮಾತ್ರ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಾಲೇಜನ್ನು ಸೆಲೆಕ್ಷನ್ ಮಾಡಿರುವಂಥದ್ದು. ಆದರೆ ಆ ಕಾಲೇಜ್ನಲ್ಲಿ ನಿಮ್ಮ ಪರ್ಸೆಂಟೇಜ್ ನಿಲ್ತಾ ಇಲ್ಲ, ಅಂದರೆ ಆ ಕಾಲೇಜ್ನಲ್ಲಿರುವಂಥ ಪರ್ಸೆಂಟೇಜ್ ಹೈ ಇರುವಂಥದ್ದು, ನಿಮ್ಮ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಇರುವಂಥದ್ದು, ಅಂಥ ಪರ್ಸೆಂಟೇಜ್ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಕಾಲೇಜ್ಗಳಿಗೆ ಸೆಟ್ ಆಗ್ತಾ ಇಲ್ಲ. ಸೊ ಅದರಿಂದ ನಿಮಗೆ ಒಂದು ಸ್ಟಾರ್ ಮಾರ್ಕ್ ನೀಡಿರುವಂಥದ್ದು. ಸೊ ನೀವು ಈಗ ಗೌರ್ಮೆಂಟ್ ಸೀಟನ್ನು ಪಡಿಬೇಕಂತಿದ್ರೆ ನೀವು ಕರ್ನಾಟಕದಾದ್ಯಂತ ಎಲ್ಲ ಒಂದು ಕಾಲೇಜ್ಗಳನ್ನು ಅಥವಾ ನಿಮಗೆ ಹತ್ತಿರದಲ್ಲಿ ಹೊಂದಿರುವ ಪಕ್ಕದ ಜಿಲ್ಲೆಯಲ್ಲಿರುವಂತಹ ಕಾಲೇಜುಗಳನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. ನೀವು ಅಂತಹ ಕಾಲೇಜನ್ನು ಬಿಟ್ಟು ನಿಮಗೆ ಸಮೀಪದಲ್ಲಿರುವಂತಹ ಕಾಲೇಜುಗಳನ್ನು ಕಮ್ಮಿ ಪರ್ಸೆಂಟೇಜ್ ಇದ್ದರೂ ಕೂಡ, ಕಡಿಮೆ ಪರ್ಸೆಂಟೇಜ್ ಇದ್ದರೂ ಕೂಡ ನಿಮ್ಮ ಹತ್ತಿರದಿರುವಂಥ ಕಾಲೇಜುಗಳನ್ನು ಆ್ಯಡ್ ಮಾಡಿದರೆ ಒಂದು ವೇಳೆ ಅದು ಲಕ್ ಅಂತ ಹೇಳ್ಬೋದು, ಸಿಕ್ಕಿದ್ರೆ. ಸೊ 16ನೇ ತಾರೀಕು ಅಂತಂದರೆ CSEಯಿಂದ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಕ್ರಿಯೆ ನಂತರ ಉಳಿಕೆಯಾಗಿರುವಂತಹ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ 16ನೇ ತಾರೀಕು. ನಂತರ 2ನೇ ಸುತ್ತಿನ ಅಭ್ಯರ್ಥಿಗಳಿಗೆ 17ನೇ ತಾರೀಕಿನಿಂದ 18ನೇ ಒಂದು ತಾರೀಕಿನವರೆಗೂ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ. ಸೊ 16ನೇ ತಾರೀಕು ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಈಗಾಗಲೇ 1ನೇ ಒಂದು ಸೀಟ್ ಮ್ಯಾಟ್ರಿಕ್ಸ್ ಮತ್ತು 1ನೇ ಸುತ್ತು ಕಂಪ್ಲೀಟಾಗಿ ಮುಗಿತಾ ಬರ್ತಾ ಇದೆ. ಸೊ 16ನೇ ತಾರೀಕಿಗೆ ನಿಮಗೆ ಯಾವ್ಯಾವ ಕಾಲೇಜುಗಳಲ್ಲಿ ಎಷ್ಟು ಸೀಟ್ ಅವೈಲೇಬಲಿಟಿ ಇರುತ್ತೆ ಅಂತ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ನೀವು ಮತ್ತೆ ಆಪ್ಷನ್ ಎಂಟ್ರಿನ ಮಾಡಬೇಕಾಗುತ್ತೆ. ಆ ಆಪ್ಷನ್ ಎಂಟ್ರಿ ಮಾಡಬೇಕಾದ ಸಮಯದಲ್ಲೂ ಕೂಡ ನೀವು ನಿಮ್ಮ ಸುತ್ತಮುತ್ತಲಿನ ಕಾಲೇಜುಗಳನ್ನು ಆ್ಯಡ್ ಮಾಡಿದರೆ ಅಂತಹ ಸಮಯದಲ್ಲೂ ಕೂಡ ಮತ್ತೊಮ್ಮೆ ಸ್ಟಾರ್ ಮಾರ್ಕ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಕೈಯಿಂದಲೇ ನೀವು ಗೌರ್ಮೆಂಟ್ ಸೀಟನ್ನು ತೆಗೆದುಕೊಳ್ತೀರಾ. ಅಂತಹ ವಿದ್ಯಾರ್ಥಿಗಳು ನಿಮಗೆ ಒಂದು ವೇಳೆ ನಿಮ್ಮ ಸುತ್ತಮುತ್ತಲಿರುವಂತಹ ಅಂದರೆ ನಿಮ್ಮ ಮನೆ ಹತ್ತಿರದಲ್ಲಿರುವಂತಹ ಒಂದು ಕಾಲೇಜುಗಳು ಬೇಕಂತಿದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗೋದು ಉತ್ತಮ ಅಂತ ಹೇಳ್ಬೋದು. ಗೌರ್ಮೆಂಟ್ ಸೀಟ್ ಬೇಕೇ ಬೇಕಂತಿರುವಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಅಲೌಟ್ ಮಾಡುವಂತಹ ಯಾವುದಾದ್ರೂ ಕಾಲೇಜುಗಳಲ್ಲಿ ನೀವು ಸೀಟನ್ನು ಪಡೆಯಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಮ್ಮ ಚಾನಲ್ ಇದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಏನೇ ಡೌಟ್ ಇದ್ದು ಕಮೆಂಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಸೊ ಅಲ್ಲೂ ಕೂಡ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಬಂತು. ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.